ಬಂಧುಗಳೇ ನಮಸ್ತೆ. ಬಂಧುಗಳೇ, ನನಗೆ ಫಿಲಂ ರಿವ್ಯೂ ಮಾಡೋದು ಅಂದ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಅಲ್ಲಿರೋ ಒಂದು ವಿಚಾರನ ನಾನು ಸಮಾಜಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಯಾವ ತರ ಅಂತ ಹೇಳಿದ್ರೆ ಬಂಧುಗಳೇ, ನಾನು ನೋಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ಭೀಮಾ ಮೂವಿನ ನೋಡ್ಕೊಂಡ್ ಬಂದೆ. ಭೀಮಾ ಅನ್ನೋ ಹೆಸರಿಗೆ ತಕ್ಕಂತೆ, ಭೀಮಾ ಅಂತ ಹೇಳಿದ್ರೆ ನಾವ್ ಏನು ಮೈಂಡ್ ಫ್ಲಾಶ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಅನ್ನೋ ಯೋಚನೆ ನಮಗ್ ಬರುತ್ತೆ. ಯಾರು ನಮ್ಮ ಸಂವಿಧಾನದ ರಚನೆ ಮಾಡಿದ್ರು, ನಮ್ಮ ದೇಶಕ್ಕೋಸ್ಕರ, ನಮ್ಮ ಜನಕ್ಕೋಸ್ಕರ ಯಾರು ಬರ್ಕೊಟ್ರು ಅವ್ರ ವಿಚಾರ ಬಂದ್ಬಿಡುತ್ತೆ ಸಹಜವಾಗಿ. ಬಟ್ ಅಲ್ಲಿ ಹೆಸರಿಗೂ ಅಲ್ಲಿರೋ ಫಿಲಮ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಭೀಮಾ ಅನ್ನೋದು ಆ ವ್ಯಕ್ತಿ ಹೆಸರು, ವಿಜಯ್ ಅನ್ನೋ ಯಾರು ಡೈರೆಕ್ಟ್ ಮಾಡಿದ್ರೆ ವಿಜಯ್ ಸರ್ ಅವ್ರ ಹೆಸರು. ಹಾಗಾಗಿ ಅಲ್ಲಿ ಏನ್ ನಾನು ಕೆಟ್ಟದನ್ನ ಹೇಳಕ್ಕೆ ಅಂತ ಬರ್ತಾ ಇಲ್ಲ. ಅಲ್ಲಿರೋ ಮೂವಿನಲ್ಲಿ ಶೋ ಆಫ್ ಏನಿದೆ ಅಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ನನ್ನ ಅಭಿಪ್ರಾಯ. ಎಲ್ಲರಿಗೂ ಏನೇನ್ ಅನ್ಸಿದೆ ನನಗೆ ಗೊತ್ತಿಲ್ಲ. ಏನಕ್ಕೆ ಪರ್ಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಓವರ್ ಆಲ್ ಫ್ರೇಮ್ಡ್ ಫಿಲಮ್ ಅಂತ ತಗೊಂಡ್ರೆ ಸೊಸೈಟಿಗೆ ಏನು ನಾವು ಥೀಮ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ ವಿಜಯ್ ಕೊಟ್ಟಿದ್ದಾರೆ. ಅದನ್ನ ಥೀಮ್ ಏನ್ ಕೊಡ್ಬೇಕು, ಹುಕೇನ್ಸು ಮತ್ತೆ ಈ ಡ್ರಗ್ಸ್, ಮಾಫಿಯಾ, ಮತ್ತೆ ಈಗ ಯಾವ್ದೋ ಹೊಸ ಟೈಟಲ್ ಅಂತ ಬಂದಿದೆ. ಆ ಟೈಟಲ್ ಅಂದ್ರೆ ಒಂದು ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ ನ ನೀರೊಳಕ್ಕೆ ಹಾಕಿ ಕರಗಿಸಿ ಇಂಜೆಕ್ಷನ್ ಅಲ್ಲಿ ರಿಸೀವ್ ಮಾಡ್ಕೊಂಡು ಡೈರೆಕ್ಟ್ ನರ್ವ್ಸ್ಗೆ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಈಗಿನ ಬೆಂಗಳೂರಲ್ಲಿ ನಡೀತಾ ಇದೆ ಅನ್ನೋದು ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದೆ. ಸಹಜವಾಗಿ ಡೈರೆಕ್ಟ್ ಲೈವ್ ಅಲ್ಲಿ ಹೋಗ್ತಾ ಇದ್ರೆ ವಿಜಯ್ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇದನ್ನ ಸ್ವಲ್ಪ ತಡಿಬೇಕು. ಆದಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಜಾಸ್ತಿ ಕೆಲಸ ತಗೊಳುತ್ತೆ, ತಡಿಲೇಬೇಕು ಇದನ್ನ. ಸೊ ಅದನ್ನ ಹೇಳಿದ್ದಾರೆ, ಅಫ್ಕೋರ್ಸ್ ಅದನ್ನ ಹೇಳಿದ್ದಾರೆ, ಮಾಡಿದ್ದಾರೆ, ಒಳ್ಳೆ ವಿಚಾರನ ತಲುಪಿಸಿದ್ದಾರೆ ಸಮಾಜಕ್ಕೆ. ಇದೊಂದೇ ಈ ಒಂದು ಫಿಲಂ ಮಾತ್ರ ಅಲ್ಲ, ಮೊದ್ಲು ಕೂಡ ಹಳೆಯ ಫಿಲಮ್ ಹಿರಿಯ ನಟರು ಯಾರಿದ್ದಾರೆ ಅವ್ರಿಗೂ ಈ ತರ ಫಿಲಂಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ನಿಮ್ಮೆಲ್ಲರ ಡಾಕ್ಟರ್ ರಾಜ್ಕುಮಾರ್ ಶಬ್ದವೇದಿ ಫಿಲಂ, ಕೊನೆಯ ಫಿಲಂ. ಶಬ್ದವೇದಿ ಫಿಲಂ ಅಲ್ಲೂ ಕೂಡ ಈ ಮಾದಕ ವಸ್ತುಗಳ ಪ್ರಯೋಗ ಅದು ಹೇಗೆ ಅಪಾಯಕಾರಿ ಅನ್ನೋದನ್ನ ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ಅಂತ ಹೇಳಿದ್ರೆ, ಸಹಜವಾಗಿ ಎಲ್ಲರ ಶಬ್ದವೇದಿ ಫಿಲಂ ನೋಡಿರ್ತೀರಿ. ಈಗ ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಜನ ನೋಡಿದಾರೆ ಅಂತ ಗೊತ್ತಿಲ್ಲ, ಭೀಮಾ ಫಿಲಮ್ ನೋಡಿರ್ತೀರಿ ಎಲ್ಲರೂ. ಅವೆರಡನ್ನು ಕಂಪೇರ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಕಂಪೇರಿಂಗ್ ದ ಹಿರಿಯ ನಟರ ಜೊತೆ ನಮ್ಮ ಕಿರಿಯ ನಟರು, ಈ ಉದಯೋನ್ಮುಖ ಆಗಿ ಒಂದ್ ಸ್ಟೇಜ್ ಅಲ್ಲಿ ಬಂದಿರೋ ನಟರನ್ನ ನಾನು ಕಂಪೇರ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ನಟರನ್ನ ಕಂಪೇರ್ ಮಾಡ್ತಾ ಇಲ್ಲ, ಎರಡು ಸ್ಟೋರಿಗಳನ್ನ ಕಂಪೇರ್ ಮಾಡ್ತಾ ಇದೀನಿ. ಎರಡೂ ಸ್ಟೋರಿಗಳದ್ದು ಒಂದೇ ಥೀಮ್. ಈಗೇನೋ ಮಾಡಿಫೈಡ್ ಆಗಿ ಆ ಡ್ರಗ್ ಬಂದಿದೆ, ಈ ಡ್ರಗ್ ಬಂದಿದೆ ಅಂತ ಹೇಳ್ಬೋದು. ಆಗ್ಲೂ ಕೂಡ ಸೇಮ್ ಡ್ರಗ್ಸ್ ಎಲ್ಲರಿಗೂ ನಶಾ ಹೊಡೆಯಕ್ಕೆ ಏನ್ ಕಿಕ್ ಹೊಡೆಯಕ್ಕೆ ಯೂಸ್ ಮಾಡ್ತಿದ್ರು ಅದನ್ನೇ ಈಗಲೂ ನರೇಟ್ ಮಾಡಿ ಕೊಡ್ತಾ ಹೋಗಿದ್ದಾರೆ. ಅಫ್ಕೋರ್ಸ್ ಫಿಲಂ ನೋಡ್ಲಿ ಚೆನ್ನಾಗಿ ಭೀಮಾನು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಭೀಮಾದಲ್ಲಿ ಫಿಲಂ ನೋಡ್ತಾ ಜನರ ಅಭಿಪ್ರಾಯಗಳನ್ನ ಅಲ್ಲಿ ನಾನು ಇಲ್ಲಿ ವೀಕ್ಷಕರದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಮೂವಿನೂ ಅಬ್ಸರ್ವ್ ಮಾಡ್ತಾ ಇದ್ದೆ. ವೀಕ್ಷಕರು ಈ ಮಾಫಿಯಾ, ಇದು ಯಾವ್ದೋ ಡ್ರಗ್ ಮಾಫಿಯಾ ಅವನ್ನೆಲ್ಲ ಕ್ಲೀನ್ ಆಗಿ ನೋಡೋರು. ಒಳ್ಳೊಳ್ಳೆ ಡೈಲಾಗ್ಗಳು, ಅವಾಶ್ಯ ಶಬ್ದಗಳ ಡೈಲಾಗ್ಗಳು ಬಂದಾಗ ವಿಷಲ್ ಹೊಡೆಯೋರು ಅಷ್ಟಿಷ್ಟು ವಿಷಲ್ ಹೊಡಿತಾ ಇರಲಿಲ್ಲ. ಕಂಪ್ಲೀಟ್ ಬ್ಯಾಡ್ ವರ್ಡ್ಸ್. ಕಂಪ್ಲೀಟ್ ಅಂತ ಅಂದ್ರೆ ಒಂದು ಮಧ್ಯದಲ್ಲಿ ಬರ್ತಾ ಇತ್ತು. ಕಂಪ್ಲೀಟ್ ಫಿಲಂ ಅದೇ ತರ ಇದೆ ಅಂತಲ್ಲ, ಇದೆ ಮೂವಿನಲ್ಲಿ ಇದೆ. ಹಾಗಂತ ಹೇಳ್ಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತಲ್ಲ, ಒಳ್ಳೆ ಸ್ಟೋರಿ ನರೇಟ್ ಮಾಡ್ಕೊಂಡ್ ಬಂದಿದ್ದಾರೆ, ಬೇಜಾರಂತೂ ಆಗಲ್ಲ, ಚೆನ್ನಾಗಿದೆ. ಬಟ್ ಆ ಸ್ಟೋರಿ ನರೇಷನ್ ಏನಿದೆಯಲ್ಲ, ಜನಕ್ಕೆ ತಲುಪ್ಸೋದಿದೆಯಲ್ಲ, ಅದನ್ನ ತಲುಪಿಸುವಾಗ ಮೋಸ್ಟ್ ಪ್ರಾಬಬ್ಲಿ ಅದೇ ತರ ಇರ್ಬೋದು ಬೆಂಗಳೂರಲ್ಲಿ. ಅದು ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಬಟ್ ಅದೇನೇ ಇದ್ದಿದ್ರು ಬ್ಯಾಡ್ ವರ್ಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದೆಲ್ಲ ಬೇಕಿರ್ಲಿಲ್ಲ. ಆ ಹೇರ್ ಸ್ಟೈಲ್ಗಳು, ಮಾಡ್ತಿರೋದು, ಆ ಆಕ್ಟಿವಿಟೀಸ್ಗಳು, ಈ ಹೇರ್ ಸ್ಟೈಲ್ ನ ಈಗ ಏನಾಗುತ್ತೆ, ಅದ್ ನೋಡ್ಬಿಡ್ತಾರೆ ಪಬ್ಲಿಕ್ ನೋಡಿದಾಗ ನಾನು ಆ ಹೇರ್ ಸ್ಟೈಲ್ ಯಾಕೆ ಮಾಡಬಾರ್ದು? ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ಒಂದು ಒಳ್ಳೆ ಹೇರ್ ಸ್ಟೈಲ್ ಇರ್ಬೇಕು, ಒಳ್ಳೆ ಪರ್ಸನಾಲಿಟಿ ಇರ್ಬೇಕು. ಇರೋದ್ರಲ್ಲಿ ಒಳ್ಳೆ ಬಟ್ಟೆ ಹಾಕ್ಬೇಕು, ಆ ತರ ಕಾಸ್ಟ್ಲಿ ಬಟ್ಟೆನೆ ಹಾಕ್ಬೇಕು ಅಂತ ಏನಿಲ್ಲ. ಒಳ್ಳೆ ಡ್ರೆಸ್ ಸೆನ್ಸ್ ಇರ್ಬೇಕು, ಹೆಂಗೆಂಗೋ ಹಾಕೊಳ್ಳೋದು, ಏನೇನೋ ಮಾಡೋದು ಅಂತಲ್ಲ. ಅಷ್ಟು ಎಷ್ಟು ಆಗತ್ತೆ ಅಷ್ಟು ಕೆಟ್ಟದಾಗಿ ಸುಮಾರು ಮಕ್ಳುಗಳೆಲ್ಲ ಇದ್ದಾರೆ, ಮಕ್ಳನ್ನೆಲ್ಲ ಸೇರಿಸಿ ತೋರಿಸಿದ್ದಾರೆ ಅಲ್ಲಿ. ನಾನು ಅಬ್ಜೆಕ್ಷನ್ ಮಾಡ್ತಿರೋದಂತಲ್ಲ, ಫಿಲಂ ಯಾರ್ಯಾರು ನೋಡಿದಿರಿ ಅವ್ರ ಕಾಶನ್ ಕೊಡ್ತಾ ಇರೋದು. ಫಾಲೋ ಮಾಡಿ, ಒಳ್ಳೇದ್ ಯಾವ್ದಿದೆ ಅದನ್ನ ಮಾತ್ರ ಫಾಲೋ ಮಾಡಿ. ಏನಕ್ಕೆ ನಾನು ಈ ವಿಚಾರ ನೋಡ್ದೆ ಮತ್ತೆ ಯಾಕೆ ಈ ಫಿಲಂನ ನೋಡ್ಕೊಂಡ್ ಬಂದೆ ಅಂತ ಹೇಳಿದ್ರೆ, ನಮ್ಮ ಇವರು ಸೂರ್ಯ ಇದಾರಲ್ಲ MP, 2ನೇ ಬಾರಿ ಆಗಿದ್ರಲ್ಲ ಬಿಜೆಪಿಯಿಂದ MP ಆಗಿದಾರಲ್ಲ, ಅವರು ಆ ಫಿಲಂ ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಮತ್ ಇನ್ನೊಬ್ರು ನಮ್ಮ ಮೈಸೂರಿನ ಕಥೆಗಳು ಧರ್ಮೇಂದ್ರ ಧರ್ಮಣ್ಣ ತುಂಬಾ ಚೆನ್ನಾಗಿ ವಿಡಿಯೋ ನರೇಟ್ ಮಾಡ್ತಾರೆ ಅವರು, ಮೈಸೂರಿನ ಕಥೆಗಳನ್ನ. ಅವ್ರನ್ನ ನಾನು ಫಾಲೋಯರ್, ನಾನು ಅವ್ರಿಗೆ. ಅವರು ಕೂಡ ಏನ್ ಮಾಡಿದ್ದಾರೆ, ಭೀಮಾ ಫಿಲಂ ಬಗ್ಗೆ ಮಾತಾಡಿದ್ದಾರೆ. ಅಫ್ಕೋರ್ಸ್ ಅವ್ರು ಹೇಳಿರೋದೆಲ್ಲ ಸತ್ಯನೇ, ಚೆನ್ನಾಗಿದೆ, ನೋಡ್ಬಹುದು. ಬಟ್ ಒಳ್ಳೆದನ್ನ ಮಾತ್ರ ತಗೊಬೇಕಲ್ಲಿ. ಈ ಮಾದಕ ವಸ್ತುಗಳನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೇಕು. ನಾವು
ಶಬ್ದವೇದಿನೂ ಕೂಡ ಅದೇ ತರ ಇದೆ ಫಿಲಮ್, ಎರಡು ಒಂದೇ ತರ ಇದೆ. ಬಟ್ ಸ್ಟೋರಿ ಮಾತ್ರ ಡಿಫ್ರೆಂಟ್ ವೇ ಅಲ್ಲಿ ತಗೊಂಡೋಗಿದ್ದಾರೆ. ಇದನ್ನ ತುಂಬಾ ಫ್ಯಾಮಿಲಿ, ಓವರ್ ಆಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ಲಾ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಇದನ್ನ ಸ್ವಲ್ಪ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದು ಸ್ವಲ್ಪ ಕಷ್ಟ ಅಷ್ಟೇ. ಅದು ಬಿಟ್ರೆ ಇನ್ ಯಾವ್ದೇ ತರ ವಿಚಾರಗಳು ಇನ್ನೇನಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಕೆಟ್ಟದಾಗೇನಿಲ್ಲ ಮೂವಿ. ಇನ್ನು ಅದು ಬಿಟ್ಟು ಇನ್ಯಾವ ತರ ತಡಿಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮಕ್ಕಳಿಗೆ ನೀವೇ ಜವಾಬ್ದಾರರು. ಮಗ ಏನೋ ಸುಮ್ನೆ ಮನೇಲಿ ಮಲಗಿದಾನೆ, ಇಲ್ಲ ಮಗ ಸುಮ್ನೆ ಟಿವಿ ನೋಡ್ತಾ ಇದ್ದಾನೆ, ಅಥವಾ ಮೊಬೈಲ್ ಇಟ್ಕೊಂಡಿದ್ದಾನೆ, ಬಾಯಲ್ಲಿ ಏನೋ ಸ್ಮೆಲ್ ಬರ್ತಾ ಇಲ್ಲ. ನೋಡಿ ವೀಕ್ಷಕರೇ, ಮಕ್ಕಳು ಸ್ಮೋಕ್ ಮಾಡಿದ್ರೆ ಸ್ಮೆಲ್ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಸ್ಮೆಲ್ ಬರುತ್ತೆ, ಡ್ರಗ್ಸ್ ತಗೊಂಡ್ರೆ ಸ್ಮೆಲ್ ಬರಕ್ ಸಾಧ್ಯನೇ ಇಲ್ಲ. ವಿತೌಟ್ ಸ್ಮೆಲ್ ಕಿಕ್ಕಲ್ಲಿ ಇರ್ತಾರೆ, ಮತ್ತಲ್ಲಿ ಇರ್ತಾರೆ ಅವರು, ಗೊತ್ತೇ ಆಗಲ್ಲ ಅದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಪೋಷಕರೇ ಜವಾಬ್ದಾರರಾಗಿರ್ತಾರೆ. ಫ್ರೀಡಮ್ ಫ್ರೀಡಮ್ ಫ್ರೀಡಮ್, ಸುಮ್ನೆ ಮಲ್ಕೊಳಕ್ಕೂ ಫ್ರೀಡಮ್ ಇಲ್ವಾ? ನಾವು ಹೋಗಿ ಬೆಡ್ ಕೆಳಗಡೆ ಎತ್ ನೋಡಿ, ಇಲ್ಲ ಮೊಬೈಲ್ ಅಲ್ಲಿ ನೋಡಿ, ಜೋಬಲ್ ನೋಡಿ, ಚೆಕ್ ಮಾಡಿ, ಸುಮ್ನೆ ಚೆಕ್ ಮಾಡ್ತೀರಿ ರ್ಯಾಂಡಮ್ ಆಗಿ. ಎಲ್ಲಾ ಮಕ್ಕಳು ಅದೇ ತರ ಇರ್ತಾರೆ ಅಂತಲ್ಲ, ಸಹಜವಾಗಿ ಒಳ್ಳೆಯವರು ಇದ್ದೇ ಇದ್ದಾರೆ, ಎಲ್ಲರೂ ಅದೇ ತರ ಕೆಟ್ಟೋಗಿ ಹಾಳಾಗಿದ್ದಾರೆ ಅಂತಲ್ಲ. ಚೆಕ್ ಮಾಡಿ, ಯಾವುದೇ ತರ ಫ್ರೀಡಮ್ ನ ಓವರ್ ಆಗಿ ಕೊಡಕ್ ಹೋಗ್ಬಿಡಿ ಮಕ್ಕಳಿಗೆ. ಅದ್ರಲ್ಲೂ ಈಗ 4, 5, 6ನೇ ಕ್ಲಾಸ್ 7ನೇ ಕ್ಲಾಸ್ ಆ ಏಜ್ ಇದೆಯಲ್ಲ, ಈ 10ನೇ ಕ್ಲಾಸ್ PUC ಹೋಗಿ ಮಾಡೋ ಕೆಲಸ ಈಗಲೇ ಮಾಡ್ತಾವೆ ಮಕ್ಕಳೆಲ್ಲವ. ಹಾಗಾಗಿ ಪೋಷಕರಿಗೆ ಎಚ್ಚರ ವಹಿಸ್ತಾ ಇದೀನಿ. ಏನಕ್ಕೆ ನಾನು ಇದನ್ನ ವಿಚಾರ ತಗೊಂಡೆ ಅಂತ ಹೇಳಿದ್ರೆ, ಹೊಸ ಡ್ರಗ್ ಬಂದ್ಬಿಟ್ಟಿದೆ, HIV AIDS ಲೆವೆಲ್ ತಗೊಂಡೋಗುತ್ತದು. ಆ ಇಂಜೆಕ್ಟಿವ್ ನ ತಗೊಂಡು 10 ಜನ 20 ಜನ 30 ಜನ ಭೀಮಾದಲ್ಲಿ ಮೆನ್ಷನ್ ಮಾಡಿದಾನೆ, ಅದನ್ನ ಕೊಟ್ಟಿದ್ದಾರೆ. ಅದೆಲ್ಲ ತುಂಬಾ ಚೆನ್ನಾಗಿದೆ, ಆ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ, ಅದೆಲ್ಲ ನರೇಟ್ ಮಾಡಿದಾನೆ, ವಿಚಾರ ತಲುಪ್ಸಕ್ ಚೆನ್ನಾಗಿದೆ ಅದು. 10 ಜನ 20 ಜನ 30 ಜನ ತಗೊಂಡು HIV AIDS ಅಟ್ಯಾಕ್ ಆಗಿ ಸಾಯೋ ಲೆವೆಲ್ಗೆ ಹೋಗಿದ್ದಾರೆ ಯಾವ್ದೋ ಒಂದ್ ಮತ್ತಿಗೆ. ಹಾಗಾಗಿ ಪೋಷಕರಿಗೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ದಯವಿಟ್ಟು ನಿಮ್ ಮಕ್ಳ ಮೇಲೆ ನೀವು ಜವಾಬ್ದಾರರಾಗಿ ಆಗಾಗ ಕೇರ್ ಮಾಡ್ತಾ ಇರಿ, ಕ್ರಾಸ್ ಚೆಕ್ ಮಾಡ್ತಾ ಇರಿ ಮಕ್ಳನ್ನ. ಇಷ್ಟನ್ನ ಹೇಳ್ತಾ, ಇದ್ರ ಮೇಲೆ ಯಾವ್ದಾದ್ರು ನೆಗೆಟಿವ್ ಆಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಅದು ಬಿಟ್ಟು ಇನ್ನೇನಾದ್ರೂ ಒಳ್ಳೆ ವಿಚಾರಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.